ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ, ಉತ್ಕೃಷ್ಟವಾದ, ನಿತ್ಯವಾದ, ಸತ್ಯವಾದ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ 2ನೇ ಭಾಗ, ಅಂದರೆ 12ನೇ ಅಧ್ಯಾಯ 35ನೇ ವಚನದಿಂದ ಹಿಡಿದು 59ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 35ರಿಂದ 59 ವಚನಗಳಲ್ಲಿ ಬಡತಿಯ 12 ರಹಸ್ಯಗಳಿವೆ. 12 ಸೀಕ್ರೆಟ್ಸ್ ಆಫ್ ಪ್ರಮೋಷನ್. 12 ಸೀಕ್ರೆಟ್ಸ್ ಆಫ್ ಪ್ರಮೋಷನ್. ಬಡತಿ. 12 ಸೀಕ್ರೆಟ್ಸ್ ಆಫ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು ನೋಡುವಾಗ ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ? ಪ್ರಮೋಷನ್ ಬಗ್ಗೆ, ಬಡತಿ ಬಗ್ಗೆ, ಉನ್ನತದ ಬಗ್ಗೆ ಯಾಕೆ ಅಂತ ಹೇಳಿದರೆ, 44ನೇ ವಚನದಲ್ಲಿ 12ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 44ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಿಂದಿರುಗಿ ಬಂದಾಗ ಯಾರು ಈ 12 ರಹಸ್ಯ ಅಥವಾ ಯೋಗ್ಯತೆಗಳನ್ನು ಹೊಂದಿರ್ತಾರೋ ಅಂಥವರಿಗೆ ಯಜಮಾನನು ತನಗಿರುವ ಎಲ್ಲದರ ಮೇಲೆ ಅಂಥ ವ್ಯಕ್ತಿಗಳನ್ನು ಅಧಿಕಾರಿಯನ್ನಾಗಿ ನೇಮಿಸುವನು ಎಂದು ಸತ್ಯವಾಗಿ ನಮ್ಮ ಕರ್ತನಾದ ಯೇಸು ನುಡಿದದ್ದು. ಹಾಗಾದರೆ ಯೇಸು ಸ್ವಾಮಿ ಬರುವಾಗ ಯಾರು ಕೆಲಸಗಾರರಾಗಿರ್ತಾರೋ ಅಂಥವರು ಕರ್ತನ ಬರುವಿಕೆಯಲ್ಲಿ ಅಧಿಕಾರಿಗಳಾಗಿ ನೇಮಿಸಲಾಗುವರು, ನೇಮಕ ಹೊಂದುವರು. ಅದು ಬಡತಿ. ದಾಸರಾಗಿದ್ದರು, ಸಡನ್ ಆಗಿ ಈಗ ಕರ್ತನ ಬರುವಿಕೆಯಲ್ಲಿ ಅವರಿಗೆ ಪ್ರಮೋಷನ್ ಸಿಕ್ಬಿಡ್ತು, ಅವರಿಗೆ ಬಡ್ತಿ ಸಿಕ್ಬಿಡ್ತು. ಹಾಗಾದರೆ ಏನು ರಹಸ್ಯ ನೋಡಿಕೊಳ್ಳೋಣ ಬನ್ರಿ. ಇದನ್ನು ಮಿಸ್ ಮಾಡಬೇಡ್ರಿ, ಬಹಳ ಪ್ರಾಮುಖ್ಯ. ಯಾಕೆಂದರೆ ಭವಿಷ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ 12 ರಹಸ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. 12 ಸೀಕ್ರೆಟ್ಸ್ ಆಫ್ ಪ್ರಮೋಷನ್. ಮೊದಲನೇದಾಗಿ ನಾವು 35ನೇ ವಚನದಲ್ಲಿ ಈ ರೀತಿಯಾಗಿದೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 35ನೇ ವಚನದಲ್ಲಿ, ನೀವು ವಸ್ತ್ರ ಧರಿಸಿ ಸೇವೆಗೆ ಸಿದ್ಧರಾಗಿರ್ರಿ. ರೆಡಿ ಟು ಸರ್ವ್. ಸೇವೆಗೆ ಸಿದ್ಧರಾಗಿರುವಂಥ ಮನೋಭಾವನೆ ಬಡತಿಯ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ಪ್ರಮೋಷನ್ ಇಸ್ ದ ಸ್ಪಿರಿಟ್ ಆಫ್ ಸರ್ವಿಂಗ್, ರೆಡಿ ಟು ಸರ್ವ್. ಲೂಕ 12:35ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಅದೇ ವಚನದಲ್ಲಿ ಲೂಕ 12:35ನೇ ವಚನದಲ್ಲಿ ಇನ್ನೊಂದು ರಹಸ್ಯ ಕೂಡ ಇದೆ, ಅದನ್ನು ಕೂಡ ಮಿಸ್ ಮಾಡ್ಕೋಬಾರ್ದು. ಅದೇನಂತ ಹೇಳಿದರೆ, ನಿಮ್ಮ ದೀಪಗಳು ಉರಿಯುತ್ತಿರಲಿ. ವಾವ್. ಲೆಟ್ ಯುವರ್ ಲೈಟ್ಸ್ ಬಿ ಆನ್. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5. ಹೌದು, ಬೆಳಕಾಗಿರುವಂಥ ಬೆಳಕು ಆ 10 ಕನ್ನಿಕೆಯರಲ್ಲಿ, ಅಂದರೆ ಮತ್ತಾಯ 25ರಲ್ಲಿ ಬುದ್ಧಿವಂತರು ತಮ್ಮ ದೀಪಾರತಿಗಳೊಂದಿಗೆ ಎಣ್ಣೆಯನ್ನು ಕೂಡ ತೆಗೆದುಕೊಂಡ್ರು. ಆದ ಕಾರಣ ಅವರ ದೀಪಗಳು ಉರಿಯುತ್ತಿದ್ದವು. ಆ ರೀತಿಯಾಗಿ ನಮ್ಮ ದೀಪಗಳು ಉರಿಯುತ್ತಿರಲಿ. ಹಾಲಿಡೇ ಅದಕ್ಕೆ ಕೊಡೋದು ಬೇಡ, ಯಾವಾಗಲೂ ಉರಿಯುತ್ತಿರಬೇಕು ಅಂತ ಒಂದು ಹೇಳಿಕೆ
ಹಳೆ ಒಡಂಬಡಿಕೆಯಲ್ಲಿ ಯಾಜಕಾಂಡದಲ್ಲಿ ಕೂಡ ಬರೆದಿದೆ, ಲೆಟ್ ನಾಟ್ ದಿ ಫೈರ್ ಬಿ ಪುಟ್ ಆಫ್, ಬೆಂಕಿಯು ಅಥವಾ ದೀಪವು ಉರಿಯುತ್ತಲೇ ಇರಬೇಕು ಎಂಬುದಾಗಿ. ಅದೇ ಒಂದು ಶೈಲಿಯನ್ನು, ಭಾಷೆಯನ್ನು ನಮ್ಮ ಕರ್ತನಾದ ಯೇಸು ಇಲ್ಲಿ ಉಪಯೋಗ ಮಾಡುತ್ತಾ ಲೂಕನು ಬರೆದ ಸುವಾರ್ತೆ 12:35 ದೀಪಗಳು, ನಿಮ್ಮ ದೀಪಗಳು ಉರಿಯುತ್ತಿರಲಿ. ಇದು 2ನೇ ರಹಸ್ಯವಾಗಿದೆ. ಅಂದ ಹಾಗೆ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ರಿಂದ 59 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ 12 ಬಡತಿಯ ರಹಸ್ಯಗಳಿದೆ, 12 ಸೀಕ್ರೆಟ್ಸ್ ಆಫ್ ಪ್ರಮೋಷನ್. ಅದರಲ್ಲಿ ಮೊದಲನೇದು ನಾವು ಸೇವೆಗೆ ಸಿದ್ಧರಾಗಿರುವಂಥದ್ದು, 2ನೇದು ನಮ್ಮ ದೀಪಗಳು ಉರಿಯುತ್ತಿರಬೇಕು, 3ನೇದು ಕರ್ತನಿಗಾಗಿ ಕಾದಿರುವುದು, ವೇಟಿಂಗ್ ಫಾರ್ ದ ಲಾರ್ಡ್, ಕರ್ತನಿಗಾಗಿ ಕಾದಿರುವಂಥದ್ದು. 36ನೇ ವಚನದಲ್ಲಿ ನಾವು ನೋಡುವಾಗ ತಮ್ಮ ಯಜಮಾನನಿಗಾಗಿ ಕಾಯುತ್ತಾ ಇದ್ದು ಬಾಗಿಲನ್ನು ತಟ್ಟಿದ ತಕ್ಷಣವೇ ಅವನಿಗಾಗಿ ತೆರೆಯುವಂಥ ದಾಸನ ಹಾಗೆ ಕಾಯ್ತಾ ಇರಬೇಕು. ವಾವ್, ಕಾಯ್ತಾ ಇರುವಂಥ ದಾಸರು. ಹೀಗೋ ಯಜಮಾನರು ಬಂದಿದ್ದಾರೆ ಅಂದ ತಕ್ಷಣ ಬಾಗಿಲು ತೆರೆಯುವಂಥ ಅಂಥ ದಾಸನಂತೆ ಕಾಯುತ್ತಿರಬೇಕು. ವೇಟ್ ಫಾರ್ ದ ಮಾಸ್ಟರ್, ಅದು 3ನೇ ರಹಸ್ಯವಾಗಿರಲಿ. 12 ರಹಸ್ಯಗಳು ಬಡ್ತಿಗಾಗಿ, ನಾವು ಕರ್ತನಿಗಾಗಿ ಕಾದಿದ್ರೆ ಅದು ಕೂಡ ಒಂದು ರಹಸ್ಯ. ಬಡ್ತಿ ಕಾದಿರುವಂಥ ದಾಸರಿಗೆ ಲಭ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಲೂಕ 12:37 ಒಡೆಯನು ಅಥವಾ ಯಜಮಾನನು ಬಂದಾಗ ಯಾರು ಎಚ್ಚರವಾಗಿರುವುದನ್ನು ಯಾರು ಕಾಣ್ತಾರೋ ಅಂಥ ದಾಸರು ಧನ್ಯರು. ಸರಿ, 4ನೇ ಬಡತಿಯ ರಹಸ್ಯ, 4th ಸೀಕ್ರೆಟ್ ಆಫ್ ಪ್ರಮೋಷನ್. ಅದೇನಂತ ಹೇಳಿದರೆ 37ನೇ ವಚನದ 2ನೇ ಭಾಗದಲ್ಲಿದೆ. ಇದು ಭಾಳ ಆಶ್ಚರ್ಯವಾಗಿದೆ. ಅದೇನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಏನದು? ಯಜಮಾನನು ಬಂದು ನಡುಕಟ್ಟಿ ನಿಂತು, ಆ್ಯಕ್ಚುಲಿ ಏನಾಗಿರ್ಬೇಕಂತ ಹೇಳಿದ್ರೆ ದಾಸನು ಆ ರೀತಿಯಾಗಿ ನಡುಕಟ್ಟಿ ನಿಂತ್ಕೋಬೇಕು. ಆದರೆ ಈಗ ಯಜಮಾನನು ಬಂದು ದಾಸನಂತೆ ನಡುಕಟ್ಟಿ ನಿಂತು ದಾಸನನ್ನು ಊಟಕ್ಕೆ ಕೂತ್ಕೊಳ್ಳುವಂತೆ ಮಾಡಿ. ಆ್ಯಕ್ಚುಲಿ ನಿಜಕ್ಕೂ ಹೇಳಬೇಕಾದ್ರೆ ಯಜಮಾನನು ಕೂತ್ಕೋಬೇಕು, ದಾಸನ ನಿಂತ್ಕೋಬೇಕು. ಯಜಮಾನನು ಊಟಕ್ಕೆ ಕೂತ್ಕೋಬೇಕು, ದಾಸನು ಬಂದು ನಡುಕಟ್ಕೊಂಡು ನಿಂತ್ಕೋಬೇಕು. ಆದರೆ ಈಗ ಯಜಮಾನರು ಏನು ಮಾಡ್ತಿದ್ದಾರೆ? ನಡುಕಟ್ಟಿ ನಿಂತ್ಕೊಂಡು ದಾಸನಿಗೆ ಕೂತ್ಕೊಳ್ಳುವಂತೆ ಮಾಡಿ ಅವರಿಗೆ ತಾನೇ ಸೇವೆ ಮಾಡುವುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ದೃಷ್ಟಾಂತವನ್ನು ಹೇಳುವಾಗ ಇದರಿಂದ ನಾವು ಕಲಿಯುವಂಥ ಪಾಠ ಏನಂತ ಹೇಳಿದ್ರೆ, ಯು ವಿಲ್ ಬಿ ರಿವಾರ್ಡೆಡ್. ನಿಮಗೆ ಪ್ರತಿಫಲ ದೊರೆಯುತ್ತೆ, ಪ್ರತಿಫಲವು ನಿಮಗೆ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು. ಸರಿ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ 38ನೇ ವಚನದಲ್ಲಿ ಇನ್ನೊಂದು ಸರಿ ಧನ್ಯರು, 37ನೇ ವಚನ ಧನ್ಯರು, 38ನೇ ವಚನ ಧನ್ಯರು, 43ನೇ ವಚನ ಧನ್ಯರು. ಆದ ಕಾರಣ ನಾವು ಕರ್ತನ ಬರುವಿಕೆಗೆ ಸಿದ್ಧವಾಗುವಂಥವರು ಧನ್ಯರು. ಕರ್ತನು ಆ ಬಡತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುವಾಗ ಆ ಬಡತಿಯ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಪ್ರಮೋಷನ್, ಕರ್ತನ 2ನೇ ಬರುವಿಕೆಯಲ್ಲಿ ನಾವು ಪ್ರಮೋಷನ್ ಹೊಂದಬೇಕಾದರೆ 12 ರಹಸ್ಯಗಳು. ಅದರಲ್ಲಿ ಈಗ ತಾನೇ 4 ನೋಡಿದ್ದೀವಿ, ಇನ್ನು 8 ರಹಸ್ಯಗಳಿದೆ. ಒಂದೊಂದಾಗಿ ಬೇಗ ನಾವು ನೋಡಿಕೊಳ್ಬೇಕಾಗ್ತದೆ. ಆ ರೀತಿಯಾಗಿ
ಮಾತಾಡ್ತಾ ಇದ್ದಾಗ ಪೇತ್ರನಿಗೆ ಒಂದು ಡೌಟ್ ಬಂದುಬಿಡ್ತಂತೆ. ಒಳ್ಳೆಯದು, ಪೇತ್ರನಿಗೆ ಒಂದು ಡೌಟ್ ಬಂದಿದ್ದು. ಏನು ಡೌಟ್ ಬಂದಿದೆ ನೋಡೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 41ನೇ ವಚನ. ಪೇತ್ರನು ಯೇಸುವಿಗೆ, ಸ್ವಾಮಿ, ನೀವು ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳ್ತಿದ್ದೀರೋ ಅಥವಾ ಎಲ್ಲರಿಗೂ? ಒಳ್ಳೆ ಪ್ರಶ್ನೆ ಅಲ್ವಾ? ಈ ಒಂದು ಮೆಸೇಜ್ ನಮಗೆ 12 ಜನರಿಗೆ ಅಷ್ಟೇನಾ ಅಥವಾ ಎಲ್ಲರಿಗೂ ಈ ಸಂದೇಶ ಅಂತ? ಆದರೆ ಯೇಸು ಸ್ವಾಮಿ ಡೈರೆಕ್ಟಾಗಿ ಏನು ಉತ್ತರ ಕೊಡದೆ ಒಂದು ಸಾಮ್ಯವನ್ನು ಹೇಳ್ತಾರೆ, ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಆದರೆ ಪೇತ್ರನ ಕೇಳಿದಂಥ ಪ್ರಶ್ನೆ ಒಳ್ಳೆಯದು. ನಮಗೇನಾ ನೀವು ಹೇಳ್ತಾ ಇರೋದು ಅಥವಾ ಎಲ್ಲರಿಗೇನಾ? ಯಾವ ಸಾಮ್ಯ? ಈ ಒಂದು ಬಡತಿಯ ರಹಸ್ಯಗಳು, ಈ ಒಂದು ಸೇವೆಗೆ ಸಿದ್ಧರಾಗುವಂಥದ್ದು ಮತ್ತು ದೀಪಗಳು ಉರಿಯುತ್ತಾ ಇರುವಂಥದ್ದು, ಕರ್ತನಿಗೆ ಕಾದಿರುವಂಥದ್ದು ಮತ್ತು ಪ್ರತಿಫಲ ಕರ್ತನಿಂದ ಹೊಂದುವಂಥದ್ದು, ಇದು ನಮಗ ಅಥವಾ ಎಲ್ಲರಿಗ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದರಲ್ಲಿ 42ನೇ ವಚನ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 42ನೇ ವಚನದಲ್ಲಿ ನಂಬಿಗಸ್ತನು ಅಂತ ಒಂದು ಪದ ಬಂದಿದೆ, ಫೇತ್ಫುಲ್ನೆಸ್. ಹಾಗಾದರೆ ಬಡತಿಯ 5ನೇ ರಹಸ್ಯ ಏನಂದರೆ ಫೇತ್ಫುಲ್ನೆಸ್, ನಂಬಿಗಸ್ತಿಕೆ. ಒಡೆಯನು ತನ್ನ ಮನೆಯ ಮೇಲೆ ನೇಮಿಸುವ ನಂಬಿಗಸ್ತನು, ತನ್ನ ಸೇವೆಯ ಮೇಲೆ, ತನ್ನ ಸಭೆಯ ಮೇಲೆ ನಂಬಿಗಸ್ತನು ಆಗಿರಬೇಕು. ಆಮೇಲೆ ವಿವೇಕಿ, 6ನೇ ರಹಸ್ಯ, ಬಿ ವೈಸ್, ಬಿ ಫೇತ್ಫುಲ್ 5ನೇದು ರಹಸ್ಯ. 6ನೇ ರಹಸ್ಯ, ಬಿ ವೈಸ್, ಜ್ಞಾನಪೂರ್ವಕವಾಗಿರಬೇಕು. ಹೌದು, ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ, ದೇವರ ಆಡಳಿತದಲ್ಲಿ ದೇವರ ಕೆಲಸ ಮಾಡುವಂಥವರು ನಂಬಿಗಸ್ತರಾಗಿರಬೇಕು. ಹೌದು, ಅದೊಂದು ರಹಸ್ಯ. ಅನಂತರ ವಿವೇಕವುಳ್ಳವರಾಗಿರಬೇಕು. ಲೂಕನು ಬರೆದ ಸುವಾರ್ತೆಯಲ್ಲಿ ಈ ನಂಬಿಗಸ್ತಿಕೆಯ ವಿಷಯದಲ್ಲಿ ಲೂಕನು ಭಾಳ ಚೆನ್ನಾಗಿ ಹೇಳುವಂಥದ್ದನ್ನು ನಾವು 15ನೇ 16ನೇ ಅಧ್ಯಾಯಕ್ಕೆ ಬಂದಾಗ ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೆ ಪ್ರಕಟಣೆ 2:10 ಸಾಯಬೇಕಾದರೂ ನಂಬಿಗಸ್ತನಾಗಿರು, ಬಿ ಫೇತ್ಫುಲ್ ಅಂಟು ಡೆತ್. ಆತನ ಜೊತೆಯಲ್ಲಿ ಯುದ್ಧ ಮಾಡುವಂಥವರು ಕ್ರಿಸ್ತನ ಜೊತೆಯಲ್ಲಿ 2ನೇ ಬರುವಿಕೆಯಲ್ಲಿ ಯಾರು ಅಂದರೆ ನಂಬಿಗಸ್ತರು. ಮತ್ತ 25ರಲ್ಲಿ ನಂಬಿಗಸ್ತರು, ತಲಾಂತಗಳನ್ನು ಉಪಯೋಗಿಸಿದಂಥವರು, ನಂಬಿಗಸ್ತನಾದ ಒಳ್ಳೆ ಆಳು ನೀನು. 3 ವಿಷಯ, ನಂಬಿಗಸ್ತನಾದ 1, ಒಳ್ಳೆ 2, ಆಳು 3. ಈ ಒಂದು ರಹಸ್ಯ ಯೋಗ್ಯತೆ ನಮಗಿದ್ದರೆ ನಮಗೆ ಕ್ರಿಸ್ತನ ಬರುವಿಕೆಯಲ್ಲಿ ಬಡತಿ, ಇಲ್ಲದಿದ್ದರೆ ಲಜ್ಜಾಸ್ಪದವಾದಂಥ ನಾಚಿಕೆ. ಒಂದು 44ನೇ ವಚನ ನಾನು ಓದ ಬಯಸ್ತೀನಿ. ಈಗಾಗಲೇ ಪ್ರಾರಂಭದಲ್ಲಿ ಓದಿದ್ದಾಯಿತು, ಇನ್ನೊಂದು ಸರಿ ಓದೋದ್ರಲ್ಲಿ ಒಳ್ಳೆಯದೇ. ಯಾಕಂದರೆ ಅದನ್ನು ಪುನಃ ಅದನ್ನು ನಾವು ಎಂಫಸೈಸ್ ಮಾಡಲಿಕ್ಕೆ ಆಗ್ತದೆ. ಲೂಕನ ಬರೆದ ಸುವಾರ್ತೆ 12:44 ತನಗಿರುವ ಎಲ್ಲದರ ಮೇಲೆ ದಾಸನನ್ನು ಯಜಮಾನನು ಏನು ಮಾಡ್ತಾರೆ, ಅಧಿಕಾರಿಯನ್ನಾಗಿ ನೇಮಿಸುವಂಥ ಒಂದು ಅನುಭವ. ದಾಸನಾಗಿದ್ದಂಥವ್ರಿಗೆ ಪ್ರಮೋಷನ್. ಸರಿ, ಈ ಒಂದು ಪ್ರಮೋಷನ್, ಈ ಒಂದು ಬಡ್ತಿ, ದೇವರಿಗಾಗಿ ಈ ಒಂದು ಬಡ್ತಿ ನಾವು ಹೊಂದಬೇಕಾದರೆ ಇನ್ನೂ ಏನಾದರೂ ರಹಸ್ಯಗಳು ಇದೆಯಾ? ಇವೆ. 7ನೇ ರಹಸ್ಯ, 47ನೇ ವಚನ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 47ನೇ ವಚನದಲ್ಲಿ ತನ್ನ ಒಡೆಯನ ಚಿತ್ತವನ್ನು ತಿಳಿದು, ನೋ ದ ವಿಲ್ ಆಫ್ ದ ಲಾರ್ಡ್, ಒಡೆಯನ ಚಿತ್ತವನ್ನು ತಿಳ್ಕೊಳ್ಬೇಕು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಯಾಕಂದರೆ ಭಾಳ ಜನ ನೆನೆಸ್ತಾ ಇದ್ದಾರೆ. ಸ್ವಾಮಿ ಅಂತ ಕರೆದು ಬಿಟ್ರೆ ಸಾಕು, ಯೇಸುವೆ ಅಂತ ಹೇಳಿಬಿಟ್ರೆ ಸಾಕು. ಸ್ವಾಮಿ ಸ್ವಾಮಿ ಅನ್ನೋವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ಮತ್ತಾಯ 7:21 ತಂದೆ ಚಿತ್ತದಂತೆ ನಡೆಯುವವನೇ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದು. ಹಾಗಾದರೆ ದೇವರ ಚಿತ್ತ ತಿಳ್ಕೊಳ್ಬೇಕು.
ಎಂಟನೇದಾಗಿ, ಡೋಂಟ್ ಬಿ ಇಗ್ನರೆಂಟ್. 48ನೇ ವಚನ, ಲೂಕನ ಸುವಾರ್ತೆ 12ನೇ ಅಧ್ಯಾಯದ 48ನೇ ವಚನದಲ್ಲಿ ತಿಳಿಯದೆ ಮಾಡುವಂಥದ್ದು. ಯಾರಾದರೂ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ನನಗೆ ಗೊತ್ತಿರಲಿಲ್ಲ, ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ತಿಳಿಲಿಲ್ಲ ಎಂಬುದಾಗಿ ಹೇಳಿದಂಥ ಮಾತನ್ನು ನಾವು ಕೇಳ್ತೀವಿ. ಆದರೆ ತಿಳಿಯದಿದ್ದರೂ ತಿಳಿಯದೆ ಮಾಡಿದವರಿಗೂ ಶಿಕ್ಷೆ ಇದೆ ಅಂತೆ. ಲೂಕ 12:48. ಆದ ಕಾರಣ ಅಜ್ಞಾನಕ್ಕೆ ನಾವು ಒಳಗಾಗಬಾರ್ದು. ಹೌದು, ಪಶ್ಚಾತ್ತಾಪ ಪಡುವಾಗ ದೇವರು ಕ್ಷಮಿಸುವಾತನಾಗಿದ್ದಾನೆ, ಆತನು ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಅದೇ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚಾಗಿ ಕೊಡಲಾಗಿರ್ತದೆ ಅವ್ರ ಕಡೆಯಿಂದ ಹೆಚ್ಚಾಗಿ ಕೇಳಲಾಗುತ್ತೆ ಅಂತ ಹೇಳ್ಬಿಟ್ಟು ಲೂಕ 12:48 ಕರ್ತನ ಒಂದು ಮಾತು. 49ನೇ ವಚನ, ಅದರಲ್ಲಿ 9ನೇ ರಹಸ್ಯ ಇದೆ. ಅಂದ ಹಾಗೆ ಲೂಕ 12:35 ಇರುವ ವಾಕ್ಯ ಭಾಗದಿಂದ ನಾವೇನು ನೋಡ್ಕೊಳ್ತಿದ್ದೇವೆ? ಬಡತಿಯ 5 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 5 ಸೀಕ್ರೆಟ್ಸ್ ಆಫ್ ಪ್ರಮೋಷನ್. ಅದರಲ್ಲಿ 9ನೇ ರಹಸ್ಯ ಏನಂತ ಹೇಳಿದ್ರೆ ಬೆಂಕಿ. ಕ್ರಿಸ್ತನು ಹಾಕುವ ಬೆಂಕಿ. ಬೆಂಕಿ ಒಂದು ಕೆಲಸ ಮಾಡ್ತದೆ, ಶುದ್ಧ ಮಾಡಿಬಿಡ್ತದೆ. ಹೌದು, ಹಳೆಯದನ್ನು ದಹಿಸಿಬಿಡ್ತದೆ, ಸುಟ್ಟು ಬಿಡ್ತದೆ, ಬಿಸಿ ಮಾಡ್ತದೆ. ಆದ ಕಾರಣ ಕ್ರಿಸ್ತನಿಂದ ಅಥವಾ ಪವಿತ್ರಾತ್ಮನಿಂದ ಆಗುವಂಥ ಬೆಂಕಿ ಅದು ಬಡತಿಯ ರಹಸ್ಯವಾಗಿದೆ. 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳಿದರೆ ಅದೇ 50ನೇ ವಚನದಲ್ಲಿ, ಆದರೆ ನಾನು ಪಡೆಯಲಿರುವ ಒಂದು ದೀಕ್ಷಾ ಸ್ನಾನ ಉಂಟು, ಅದು ನೆರವೇರುವ ತನಕ ನನಗೆ ಎಷ್ಟೋ ಇಕ್ಕಟ್ಟಿನಲ್ಲಿದ್ದೇನೆಂಬುದಾಗಿ ನಮ್ಮ ಕರ್ತನಾದ ಯೇಸು. ದೀಕ್ಷಾ ಸ್ನಾನ. ಡೇಕ್ಸ್ ಬೈಬಲ್ನಲ್ಲಿ 7 ವಿಧವಾದಂಥ ದೀಕ್ಷಾ ಸ್ನಾನಗಳಿದೆ. ಆದರೆ ಇಲ್ಲಿ ಹೌದು, ಸಂಕಟವೆಂಬ ದೀಕ್ಷಾ ಸ್ನಾನ. ಹೌದು, ಅದು ಕೂಡ ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡ್ತದೆ, ಶುದ್ಧ ಮಾಡ್ತದೆ ಮತ್ತು ನಮಗೆ ಬಡತಿಯನ್ನು ನೀಡುವ ರಹಸ್ಯವಾಗಿದೆ. 10 ರಹಸ್ಯಗಳು ನಾವು ನೋಡಿಕೊಂಡಿದ್ದೇವೆ ಬಡತಿಗೆ. ಈಗ 11ನೇ ರಹಸ್ಯವನ್ನು 56ನೇ ವಚನದಲ್ಲಿ ನಾವು ನೋಡಬಹುದು. ಕಪಟಿಗಳೇ, ಭೂಮಿ ಆಕಾಶಗಳ ಲಕ್ಷಣಗಳನ್ನು ವಿವೇಚಿಸ್ತೀರಿ, ಆದರೆ ಈ ಕಾಲವನ್ನು ನೀವು ವಿವೇಚಿಸದಿರುವುದು ಹೇಗೆ? ಹಾಗಾದರೆ ಯೇಸುಸ್ವಾಮಿ ಏನು ಹೇಳ್ತಿದ್ದಾರೆ? ಕಪಟಿಗಳಂತ ಬೈದ್ಬಿಟ್ಟು ಅಥವಾ ಗದರಿಸ್ಬಿಟ್ಟು ಅಥವಾ ತಿಂದುಬಿಟ್ಟು ಯೇಸುಸ್ವಾಮಿ ಒಂದು ಮಾತು ಹೇಳ್ತಿದ್ದಾರೆ, ಯಾಕೆ ನೀವು ವಿವೇಚಿಸ್ತಾ ಇಲ್ಲ? ವೈ ಆರ್ ಯು ನಾಟ್ ಡಿಸರ್ನಿಂಗ್? ಯಾಕೆ ವಿವೇಚಿಸ್ತಾ ಇಲ್ಲ ಎಂಬುದಾಗಿ ಕೇಳ್ತಾರೆ. ಹಾಗಾದರೆ ಬಡತಿಯ 11ನೇ ರಹಸ್ಯ ವಿವೇಚನೆ. ಡಿಸರ್ನ್ಮೆಂಟ್ ಈಸ್ ದ 11th ಸೀಕ್ರೆಟ್ ಆಫ್ ಪ್ರಮೋಷನ್. ಕಡೆಗೆ ಇನ್ನೊಂದು ಮಾತು ಯೇಸುಸ್ವಾಮಿ ಹೇಳ್ತಾರೆ, ಅದರ ಭಾಳ ಚೆನ್ನಾಗಿದೆ, ನನಗೆ ಭಾಳ ಖುಷಿ ಇದನ್ನು ಓದ್ಬಿಟ್ಟು. ಯಾಕಂತೇಳಿದ್ರೆ ಯೇಸುಸ್ವಾಮಿ ಹೇಳ್ತಿದ್ದಾರೆ 58ನೇ ವಚನದಲ್ಲಿ, ನೀನು ವಿರೋಧಿಯ ಸಂಗಡ ನ್ಯಾಯಾಧಿಪತಿಯ ಎದುರಿಗೆ ಹೋಗುವಾಗ ಮಾರ್ಗದಲ್ಲಿಯೇ ಅವನಿಂದ ವ್ಯಾಜ್ಯ ತೀರಿಸಿಕೋ. ಸಮಾಧಾನ ಆಗಿಬಿಡು. ಸೆಟ್ ರೈಟ್, ರೆಕನ್ಸೈಲ್, ಮೇಕ್ ಪೀಸ್, ಸಮಾಧಾನ ಆಗಿಬಿಡು ಎಂಬುದಾಗಿ ಯೇಸುಸ್ವಾಮಿ 58ನೇ ವಚನದಲ್ಲಿ ಹೇಳ್ತಾರೆ. ಹಾಗಾದರೆ ಬಡತಿಯ 12ನೇ ರಹಸ್ಯ ಇತರರೊಂದಿಗೆ ಸಮಾಧಾನವಾಗುವುದು. ಕಪಟಿಗಳಾಗಿ ಇದ್ದರೂ ಕೂಡ ಯೇಸುಸ್ವಾಮಿ ನೋಡ್ರಿ ನಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹೇಳಿಕೊಡ್ತಿದ್ದಾರೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ರಿಂದ 59 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.